ಮೋಂತಾ ಚಂಡಮಾರುತ ಈಗ ಭಾರೀ ಸದ್ದು ಮಾಡುತ್ತಿದೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಈಗ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅದರಲ್ಲೂ ಕರಾವಳಿ ಪ್ರದೇಶದ ಮಂದಿಯಂತೂ ಜೀವವನ್ನ ಕಾಪಾಡಿಕೊಳ್ಳಲು ಹರಸಾಹಸ ಪಡುವಂತಾಗಿದೆ. ಆದರೆ ಈ ರೀತಿ ಚಂಡಮಾರುತಗಳ ವೇಳೆ ಕರಾವಳಿ ಮಂದಿಯ ಜೀವನ ಹೇಗಿರಲಿದೆ ಎಂಬುದನ್ನ ಈ ಮಕ್ಕಳೇ ಎಲ್ಲರಿಗೂ ವಿವರಿಸುತ್ತಾರೆ. ಇದು ಅಜಿಂ ಪ್ರೇಮ್ಜಿ ಅವರ ದೇಶದ 3ನೇ ವಿಶ್ವವಿದ್ಯಾಲಯ. ಬೆಂಗಳೂರಿನ ಸರ್ಜಾಪುರದಲ್ಲಿರುವ 82 ಎಕರೆಯ ವಿಸ್ತೀರ್ಣದ ಭವ್ಯವಾದ ವಿದ್ಯಾಕೇಂದ್ರ. ಸುಮಾರು 2500ಕ್ಕೂ ಹೆಚ್ಚು ಮಂದಿ ವಿದ್ಯಾಭ್ಯಾಸ ಮಾಡುತ್ತಿರುವ ಈ ವಿಶ್ವವಿದ್ಯಾಲಯ ತನ್ನ ವಾರ್ಷಿಕ ಹವಾಮಾನ ಉತ್ಸವದ ಅಂಗವಾಗಿ 4ನೇ ಆವೃತ್ತಿಯಾದ ಕೋಸ್ಟ್ ಅಂಡ್ ಓಷನ್ಸ್ ಆಫ್ ಲೈಫ್ ಅನ್ನ ಅನಾವರಣಗೊಳಿಸಿದೆ. I documented how cyclone acts on the fishermen community and the low-lying communities present in the eastern coast of India, especially in Tamil Nadu. So my project basically consisted of traveling from Chennai till Kanyakumari and understanding their terms of fishermen terms of how they are, how they react when a cyclone hits them, or what is the government taking, what is the government doing for them, what are the initiatives done by the government, what are the social and economical effects that happen on these fishermen. So that was basically my story. ನದಿ, ಕಾಡು, ಪರ್ವತಗಳ ವಿಷಯಾಧಾರಿತವಾಗಿ ಈ ಹಿಂದಿನ ಆವೃತ್ತಿಗಳು ಯಶಸ್ವಿ ಸಾಧಿಸಿದ್ದವು. ಈಗ ಇದೇ ಆಧಾರದ ಮೇಲೆ ಸಮುದ್ರಗಳ ಮೇಲಿನ ಸಂಶೋಧನೆ, ಪರಿಸರ ವಿಜ್ಞಾನ, ಜೀವನೋಪಾಯಗಳನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ. So there's a prints which I have made from. So I went for a 8-day journey on a fishing boat, which is a deep trolling fishing boat. And from the catch, the fishermen got from the sea. I took imprints of about 23 different species from Kerala coast. ಅಕ್ಟೋಬರ್ 27ರಿಂದ ನವೆಂಬರ್ 8ರವರೆಗೆ ನಡೆಯುವ ಈ ಪರಿಕಲ್ಪನೆಯಲ್ಲಿ ಈ ಬಾರಿ ಸಮುದ್ರ ತೀರದ ಜನರ ಬದುಕನ್ನ ತೆರೆದಿಡಲಾಗಿದೆ. So Mumbai is a city of a lot of chaos and a lot of things going on at the same time. So my project was to show that there's a calmer side, there's a peaceful side, and there's a lot of diversity that gets overthrown or ignored because of the amount of chaos that's there. So I wanted to show that we have a lot of life in Mumbai. There's life all around us. ಈ ಸಮುದ್ರ ತೀರಗಳ ಜನಜೀವನವನ್ನ ಸಂಶೋಧಿಸಿದ ಹಲವು ಸಂಶೋಧಕರು ಈಗ ಅವುಗಳ ಬಗ್ಗೆ ನಾಟಕ, ಚರ್ಚೆ, ಭಾವಚಿತ್ರಗಳ ಮೂಲಕ ವಿವರಣೆ ನೀಡುವ ಪ್ರಯತ್ನ ಮಾಡಲಾಗಿದೆ. ಫಸ್ಟ್ ನಾವು ಮಾಡಿದ್ದು ರಿವರ್ಸ್ ಆಫ್ ಲೈಫ್, ಅದಾದ ಆಮೇಲೆ ವಿ ಡಿಡ್ ಫಾರೆಸ್ಟ್ ಆಫ್ ಲೈಫ್, ದೆನ್ ಮೌಂಟನ್ಸ್ ಆಫ್ ಲೈಫ್, ಆ್ಯಂಡ್ ದೆನ್ ಕೋಸ್ಟ್ ಆ್ಯಂಡ್ ಓಷನ್ಸ್ ಆಫ್ ಲೈಫ್. ದಿ ಐಡಿಯಾ ಈಸ್ so many young people across the country are going to face climate change or environmental change. So how do they learn about the change and take responsibility ki ಅವರು ಏನಾದ್ರು ಮಾಡಬೇಕು ನಮ್ಮ ಫ್ಯೂಚರಿಗೆ, ಏನಾದರೂ ಒಳ್ಳೆಯದಾಗಿ ಮಾಡಬೇಕು ಅಂತ. ಸೊ ನಾವು ಅಂದ್ಕೊಂಡ್ವಿ ಹೇಗೆ ಇದನ್ನ ಮೆಸೇಜ್ನ ತಗೊಳ್ಳೋದು. ಸೊ ನಮ್ಮದು ಇಂಡಿಯನ್ ಯಾವಾಗಲೂ ಜಾತ್ರೆ ಆಗಲಿ, ಮೇಳ ಅಂತೀವಿ. ಸೊ ಫೆಸ್ಟಿವಲ್, ಇಂಡಿಯನ್ ಫೆಸ್ಟಿವಲ್ ನಮಗೆ ಯಾಕೆಂದರೂ ತುಂಬ ಮುಖ್ಯ ಇದೆ. ಆ ಐಡಿಯಾ ಕಾನ್ಸೆಪ್ಟ್ ತಗೊಂಡು ನಾವು ಕ್ಲೈಮೇಟ್ ಫೆಸ್ಟಿವಲ್ ಆಫ್ ಲೈಫ್ ಅಂತ ಮಾಡಿದ್ವಿ. ಸೊ ಈ ವರ್ಷದ್ದು ಕೋಸ್ಟ್ ಆ್ಯಂಡ್ ಓಷನ್ಸ್ ಆಫ್ ಲೈಫ್ ಬಗ್ಗೆ ನಾವು ಫೋಕಸ್ ಮಾಡಿದ್ವಿ. ಅಕ್ರಾಸ್ ದಿ ಇಂಡಿಯನ್ ಕೋಸ್ಟ್ ಎಲ್ಲ ಕಡೆ, ಸೊ ಧನುಷ್ಕೋಟಿ, ಕನ್ಯಾಕುಮಾರಿ, ಅಲ್ಲಿಂದ ಟು ಆಲ್ ದ ವೇ ಟು ಗುಜರಾತ್, ಈ ಕಡೆ ಕೋಲ್ಕತ್ತಾ ವೆಟ್ಲ್ಯಾಂಡ್ಸ್, ದಿ ಅದರ್ ಸೈಡ್. ಸೊ ಎಲ್ಲ ಕಡೆ ವಿ ಹ್ಯಾವ್ ಟೇಕನ್ ದಿ ಎಂಟೈರ್ ಕೋಸ್ಟ್. ಕೆಲವೊಂದು ಇಂಟರ್ನ್ಯಾಷನಲ್ ಎಕ್ಸಿಬಿಟ್ಸು ಇದೆ. ಆ್ಯಂಡ್ ನಮ್ಮ ಫೆಸ್ಟಿವಲ್ದು ಯುನೀಕ್ನೆಸ್ ಏನಂದರೆ ಇಟ್ಸ್ ಅ ಫೆಸ್ಟಿವಲ್ ಫಾರ್ ದಿ ಯಂಗ್ ಬೈ ದಿ ಯಂಗ್. ಸೊ ಅಂದರೆ ವಿ ವರ್ಕ್ ವಿತ್ ಸ್ಟೂಡೆಂಟ್ ಇಂಟರ್ನ್ಸ್ ಅಕ್ರಾಸ್ ದ ಕಂಟ್ರಿ. ಒಂದು ಓಪನ್ ಕಾಲ್ ಕೊಡ್ತೀವಿ. ಸೊ ಹೋದ ವರ್ಷ ಡಿಸೆಂಬರ್ 2024 ಓಪನ್ ಕಾಲ್ ಕೊಟ್ಟು ವಿ ಐಡೆಂಟಿಫೈಡ್ 60 ಡಿಫ್ರೆಂಟ್ ಯಂಗ್ ಪೀಪಲ್, sent them across the country to document their own landscape. So ಈಗ ಒಂದು ಫಿಶರ್ಮನ್ ಮಗ
ಹೇಗಿದೆ, ಹೌಸ್ ಇಸ್ ಫಾದರ್ಸ್ ಜರ್ನಿ ಅಂತ ಮಾಡ್ಬೋದು. ಸಂಬಡಿ ಎಲ್ಸ್ ಹಸ್ ಡನ್ ಅ ಸ್ಟೋರಿ ಟು ಲುಕ್ ಎಟ್ ದ ಬಯೋಡೈವರ್ಸಿಟಿ ಇನ್ ಅಂಡಮಾನ್ ಐಲ್ಯಾಂಡ್ಸ್. Somebody else is from Bombay, she has looked at the shore coast in Bombay. So they bring back stories. So the entire festival is by the young and for the young, because we get school students. So over the next 2 weeks in Azim Premji University, we will get 1,200 students a day and about 12,000 students coming to visit the university. ಈ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ವಿಜ್ಞಾನಿಗಳು, ಕಲಾವಿದರು, ಶಿಕ್ಷಣ ತಜ್ಞರು ಪಾಲ್ಗೊಳ್ಳಬಹುದಾಗಿದೆ. ಈ ಉತ್ಸವವನ್ನ ಕಣ್ತುಂಬಿಕೊಳ್ಳಲು ಪ್ರವೇಶ ಉಚಿತ ಹಾಗೂ ಸಾರ್ವಜನಿಕರಿಗೆ ಮುಕ್ತವಾಗಿದೆ. ಕರ್ನಾಟಕ ಹಾಗೂ ಅದರ ಆಚೆಗಿನ ಶಾಲೆಗಳು, ಕಾಲೇಜುಗಳು ಮತ್ತು ಸಮುದಾಯ ಸಂಸ್ಥೆಗಳನ್ನು ಸ್ವಾಗತಿಸಲಾಗಿದ್ದು, ಈಗಲೇ ಒಮ್ಮೆ ಅಜಿಂ ಪ್ರೇಮ್ಜಿ ಅವರ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ.